ಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಯ ಅಧಿಕಾರಿ ಮಿತ್ರರು, ಅಧ್ಯಕ್ಷ ಕಾರ್ಯದರ್ಶಿಯರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಕಾರ್ಯದರ್ಶಿಯರು, ಇತರ ಎಲ್ಲ ಸಂಘ ಸಂಸ್ಥೆಗಳು ಬಂದಿದ್ದ ಮೊದಲನೇದಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಒಂದಾಗಿ ಆಮೇಲೆ ನನ್ನ ಬರೀ ನೌಕರಿಗೆ ಮಾತ್ರ ತೊಂದರೆ ಅಲ್ಲ, ಇಡೀ ರೈತರಿಗೆ ಏನಿವತ್ತು ಬೆಳೆ ಬೆಳೀತಾ ಇದ್ದಾರೆ, ಕೃಷಿ ರೈತರು ಏನು ಬೆಳೀತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಅನ್ಯಾಯ ಆಗುತ್ತೆ, ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ರೈತರು ವಲಯದಲ್ಲಿ ಕೆಲಸ ಮಾಡಿಬಿಟ್ಟು ನಮ್ಮ ಜೊತೆ ದವಸ ಧಾನ್ಯಗಳು, ಅಕ್ಕಿ ಪ್ರತಿಯೊಂದು ಒಂದು ಆಹಾರ ಮಾಡೋದಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಧನ್ಯವಾದಕ್ಕೆ ಇಷ್ಟಪಡ್ತೀನಿ. ಈ ವ್ಯವಸ್ಥೆಯನ್ನು ಕರ್ಸ್ಕೊಳ್ಳೋಕ್ಕೋಸ್ಕರ ಇವತ್ತು ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ. ಈ ಖಾಸಗಿಯವರಿಗೆ ಧಿಕ್ಕರಿಸ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ನಿವೃತ್ತ ನೌಕರರು ಒಂದಲ್ಲಿ ಎಸಿಗೆ ಮನ್ನಣೆ ಕೊಡಬೇಕು, ಎಲ್ಲ ಸೈನ್ ಮಾಡಬೇಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಎಲ್ಲ ಆ ಒಂದು ಇದಕ್ಕೆ ಎಸಿಗೆ ಮನ್ನಣೆ ಕೊಡಬೇಕಾಗತ್ತೆ, ಅದಕ್ಕೆಲ್ಲ ಸೈನ್ ಮಾಡ್ಬೇಕಂತ ಇಷ್ಟಪಡ್ತೀನಿ. ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ ಏನೇ ಬರಲಿ, ಏನೇ ಬರಲಿ, ಯಾರೇ ಬರಲಿ, ಯಾರೇ ಬರಲಿ, ರೈತ ಬಾಂಧವರಿಗೆ ಮತ್ತು ಪತ್ರಿಕೆ ಮಿತ್ರರಿಗೆ, ಎಲ್ಲ ಸಂಘ ಪದಾಧಿಕಾರಿಗಳಿಗೆ ರಕ್ಷಣಾ ಶಕ್ತಿ ವೇದಿಕೆಗೆ
ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ರಾಜಕೀಯ ಮುಖಂಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ದೇಶದಲ್ಲಿ 1990ರಲ್ಲಿ ಖಾಸಗಿ ಸಂಸ್ಥೆಗಳು ಪ್ರವೇಶವನ್ನು ಮಾಡಿದರು. ನಮ್ಮ ದಕ್ಷಿಣ ಭಾರತದಲ್ಲಿ ಮೊಹಮ್ಮದ್ ಕಾಸಿಂ ಅವರೇ, ನಮ್ಮ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರ ಒಂದನ್ನು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲಿ ಇವತ್ತಿನವರೆಗೆ ಖಾಸಗೀಕರಣ ಪ್ರವೇಶ ಆಗಲಿಲ್ಲ. ಮಹಾರಾಷ್ಟ್ರದಲ್ಲೂ ಕೂಡ ಕೆಲವೇ ಪಟ್ಟಣಗಳಲ್ಲಿ ಮಾತ್ರ ಖಾಸಗಿ ಸಂಸ್ಥೆಗಳಿಲ್ಲ. ಈ ದೇಶದಲ್ಲಿ ಅತ್ಯಂತ ಪ್ರಥಮವಾಗಿ ಖಾಸಗಿ ಸಂಸ್ಥೆ ವಿದ್ಯುತ್ ವ್ಯವಸ್ಥೆಗೆ ಕೈ ಹಾಕಿದ್ದು ಒಡಿಶಾದಲ್ಲಿ. ಒಡಿಶಾ ರಾಜ್ಯದಲ್ಲಿ ಖಾಸಗಿ ಕಂಪನಿಗೆ ಏನು ಇವರೆಲ್ಲರಿಗೂ ಬಂಗಾರದ ವ್ಯವಸ್ಥೆನೆ ಮಾಡಿಕೊಟ್ಬಿಡ್ತಾರೆ, ಸುವರ್ಣ ಕಾನೂನು ನಡೆಸಿಬಿಡುತ್ತೆ ಅಂತೇಳಿ ಯೋಚನೆ ಮಾಡಿ ಖಾಸಗಿ ಸಂಸ್ಥೆಗಳಿಗೆ ಕೊಟ್ಟರು. ಒಂದೇ ಒಂದು ಚಂಡಮಾರುತ ಆ ಖಾಸಗಿ ಸಂಸ್ಥೆಗಳು ಬಿಟ್ಟಾಕಿ ಓಡೋಗ್ಬಿಟ್ಟು ಕಾಡಾನೆ ಬಂದ್ರೆ ರೈತರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಇಷ್ಟಂತ ಹೆಣ್ಣು ಮಕ್ಕಳು ಓಡಾಡ್ತಾರಲ್ಲ. ನೀವೇನಾದ್ರೂ ಎಲ್ಲಾದ್ರೂ ಒಂದು ರೀತಿಯ ಬೇರೆ ಶಬ್ದಗಳನ್ನು ಮಾತಾಡಿದ್ರೆ, ಕಾನೂನು ಬಾಹಿರವಾಗಿ ಮಾತಾಡಿದ್ರೆ ಅದು ರಕ್ಷಣಾ ಇಲಾಖೆಯಿಂದ ಕ್ರಮ ಆಗುತ್ತೆ. ಅದೇ ರೀತಿ ಸಂವಿಧಾನಿಕವಾಗಿ ಇರ್ತಕ್ಕಂಥ ಹಕ್ಕನ್ನು ಉಪಯೋಗಿಸಿ ನಾವು ಮಾಡ್ತಕ್ಕಂಥ ಪ್ರತಿಭಟನೆ ಕೂಗು ಆ ಸರ್ಕಾರಗಳಿಗೆ ಕೇಳುತ್ತೆ. ಆದ್ರಿಂದ ನೀವೇ ಮಾತಾಡಬೇಡಿ, ಮಾತಾಡೋದಕ್ಕೆ ಇಲ್ಲಿ ಅವಕಾಶ ಕೊಡ್ತೀವಿ. ಇವತ್ತು ಎಷ್ಟೇ ಹೊತ್ತಾಗಲಿ ನಾವು ಪರ್ಮಿಷನ್ ಮಧ್ಯಾಹ್ನ ಒಂದೇ ಉದಾಹರಣೆ ಸಾಕು ಅಂತ ಅನ್ಸುತ್ತೆ. ಆ ಒಡಿಸ್ಸಾದಲ್ಲಿ ಅವತ್ತು ಏನು ಓಡಿ ಹೋದವು ಖಾಸಗಿ ಕಂಪನಿಗಳು, ಇಡೀ ಚಂಡಮಾರುತದಲ್ಲಿ ಒಡಿಶಾ ರಾಜ್ಯದ ಪವರ್ ಕಟ್ಟು, ಯಾವುದೇ ಲೈನ್ ಇಲ್ಲ, ಬಿಲ್ಡಿಂಗ್ ಇಲ್ಲ, ಟವರ್ಗಳಿಲ್ಲ. ಆ ಓಡೋದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತು ಗೊತ್ತಾ? ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಸ್ವಾಮ್ಯದ ಎಸ್ಕಾಂ, ಬೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ, ಸೆಸ್ಕೋ ಕರ್ನಾಟಕದವರು ಸೇರಿ ಎಲ್ಲ ರಾಜ್ಯದ ಸರ್ಕಾರಿ ಕಂಪನಿಗಳ ನೌಕರರನ್ನ ಕರೆಸ್ಕೊಂಡು ಸಮರೋಪಾದಿಯಲ್ಲಿ ಇವತ್ತು ಏನು ಪಾಕಿಸ್ತಾನದಲ್ಲಿ ಯುದ್ಧ ಆದರೆ ಯಾವ ರೀತಿ ಸೈನಿಕರನ್ನು ಸೇರಿಸ್ತಾರೆ, ಆ ರೀತಿ ವಿದ್ಯುತ್ ಸೇನಾನಿಗಳನ್ನ ಒಡಿಶಾ ರಾಜ್ಯಕ್ಕೆ ಕರೆಸಿ ಒಂದು ತಿಂಗಳ ಸತತ ಕೆಲಸ ಮಾಡೋದ್ರ ಮೂಲಕ ಕರೆಂಟ್ ಕೊಟ್ಟರು. ಯಾವುದು ಬೇಕು ಸ್ವಾಮಿ? ಸರ್ಕಾರಿ ಸಂಸ್ಥೆ ಬೇಕಾ, ಆ ಲಾಭಕೋರ ಖಾಸಗಿ ಸಂಸ್ಥೆ ಬೇಕಾ? ಯೋಚನೆ ಮಾಡ್ಬೇಕಲ್ಲ. ಬಹಳ ಜನ ಪ್ರಶ್ನೆ ಇದೆ. ಇವತ್ತು ಸಾಗರದಲ್ಲಿ ಒಂದು ಖಾಸಗಿ ಕೈಗಾರಿಕೆ ಇದೆ, ಯಾವುದು ಅಂತ ಹೆಸರು ಹೇಳಕ್ ಹೋಗಲ್ಲ. ಒಂದು ಗಾರ್ಮೆಂಟ್ಸ್ ಇದೆ. ನೀವೆಲ್ಲ ಬಹಳ ಪ್ರಮುಖರಿದ್ದೀರಿ, ಒಳ್ಳೊಳ್ಳೆ ಹುದ್ದೆಲಿದ್ದೀರಿ. ಎಲ್ಲ ರೈತ ಬಾಂಧವರೇ, ವಿದ್ಯುತ್ ಬಳಕೆದಾರರೇ, ಸಂಘ ಸಂಸ್ಥೆಯ ಪ್ರಮುಖರೇ, ಎಲ್ಲ ಹೋರಾಟಗಾರರು, ಈ ಹೋರಾಟಕ್ಕೂ ನಮಗೂ ಏನೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ವಿದ್ಯುತ್ ಬಳಕೆದಾರರು ಇನ್ನೂ ನಗರ ಪ್ರದೇಶದೊಳಗೆ ಇದ್ದಾರಲ್ಲ, ಅವರಿಗೆ ಕೇಳೋ ರೀತಿಯಲ್ಲಿ ಗೋಷ್ಠಿಗಳನ್ನ ಹೋಗ್ಬೇಕು. ಆಚೆ ಬಂದು ಅಟ್ಲೀಸ್ಟ್ ಯಾಕೆ ಬಂದಿದ್ದಾರೆ ಇವರು ಅಂತನಾದ್ರೂ ನೋಡಲಿಲ್ಲ ಇಲ್ಲಿಂದ. ಹಾಗಾಗಿ ನಾನು ಒಂದೆರಡು ಗೋಷ್ಠಿಗಳಿಗೆ ಹೋಗ್ತೀನಿ. ದಯವಿಟ್ಟು ಗಟ್ಟಿ ಧ್ವನಿಯಲ್ಲಿ ಗೋಷ್ಠಿಗಳನ್ನ ಹಾಕಬೇಕು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ವಿದ್ಯುತ್ ಖಾಸಗೀಕರಣ, ವಿದ್ಯುತ್ ಖಾಸಗೀಕರಣ, ಏನ್ ಕಿಲೋ ಜಿಂದಾಬಾದ್, ಏನ್ ಕಿಲೋ ಜಿಂದಾಬಾದ್. ರಾಜ್ಯದ ಪ್ರತಿ ತಾಲೂಕಿನಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಏನು ನಿರ್ಧಾರವನ್ನ ವಿರೋಧಿಸಿ ಎಲ್ಲ ಹಂತದಲ್ಲೂ ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆಗಳು ದಾಖಲಾಗ್ತಾ ಇದ್ದಾವೆ. ಇವತ್ತು ವಿದ್ಯುತ್ ಖಾಸಗೀಕರಣ ಏನೇನು ಆಗ್ತದೆ, ಅನಾನುಕೂಲಗಳೇನು, ಅನುಕೂಲಗಳೇನು ಅಂತ. ಅನುಕೂಲಗಳು ಹೊರಗೆ ಹೋದ್ರೆ ಏನೂ ಇಲ್ಲ. ಅನಾನುಕೂಲಗಳು ನಾವು ಊಹೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಅನಾನುಕೂಲಗಳು ಇದಾವೆ. ಇವತ್ತು ಬಹಳಷ್ಟು ವರ್ಷಗಳಿಂದ ಎಸ್ಕಾಂ ಇರ್ಬೋದು, ಮೆಸ್ಕಾಂ ಇರ್ಬೋದು, ಮೆಸ್ಕಾಂ ಇರ್ಬೋದು, ಜೆಸ್ಕಾಂ ಇರ್ಬೋದು, ಎಲ್ಲ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಕಂಪನಿಗಳ ನೌಕರರು, ಅಧಿಕಾರಿಗಳು, ಸಿಬ್ಬಂದಿಗಳು ನಮಗೆ ಕೊಡ್ತಾ ಇರ್ತಕ್ಕಂಥ ಸೇವೆಯಲ್ಲೂ ಕೂಡ ವ್ಯತ್ಯಾಸಗಳಾಗ್ತದೆ. ಈ ವಿದ್ಯುತ್ ದರದಲ್ಲಿ ದುಪ್ಪಟ್ಟ
ಅಂಥದ್ರಲ್ಲೂ ಯಾರೋ ಒಬ್ಬ ಪ್ರಶ್ನೆ ಮಾಡಿದ್ರೆ ಅವರಿಂದ ಒದೆ ತಿಂದು ಗೂಂಡಾವರ್ತನೆಯನ್ನು ಅನುಭವಿಸಬಿಡ್ತಾರೆ. ಈ ಪರಿಸ್ಥಿತಿ ವಿದ್ಯುತ್ ಕಂಪನಿಗಳಲ್ಲೂ ವಿದ್ಯುತ್ ಪ್ರಸರಣ ವ್ಯವಸ್ಥೆಯಲ್ಲೂ ಕೂಡ ಬೇಕಾ ನಮಗೆ ಅನ್ನೋದನ್ನ ಯೋಚನೆ ಮಾಡಬೇಕು. ನಾವು ಮತ್ತೆ ಮೆಸ್ಕಾಂ ಸಿಬ್ಬಂದಿಗಳು, ನಮ್ಮಲ್ಲಿ ಇಲ್ಲಿ ವಿದ್ಯುತ್ ಸಿಬ್ಬಂದಿಗಳು ಅನೇಕ ಬಾರಿ ಜಗಳ ಆಡ್ತಿದ್ವಿ, ಅನೇಕ ಬಾರಿ ಸಣ್ಣ ಪುಟ್ಟ ಜಗಳ ಆಡ್ತಿದ್ವಿ. ನಾವು ಅಣ್ಣ ತಮ್ಮದಿರ ಜಗಳ. ಇವತ್ತು ನಮ್ಮ ರಕ್ಷಣೆಗೆ ಅವರು, ಅವರ ರಕ್ಷಣೆಗೆ ನಾವು ಸದಾ ಯಾವಾಗಲೂ ಸಿದ್ಧರಾಗಿರಬೇಕು. ಇವತ್ತು ಬಹಳಷ್ಟು ಈ ವಿದ್ಯುತ್ ಖಾಸಗೀಕರಣ ಇದು ಒಂದು ದೊಡ್ಡ ಉದಾರ. ಈ ರಾಜ್ಯದ ಜನ ಇವತ್ತು ಕರೆಂಟ್ನಿಂದ ಬದುಕ್ತಾ ಇದ್ದಾರೆ ಎಲ್ಲ ಹಂತದಲ್ಲಿ, ಗ್ರಾಹಕರು ಕೂಡ. ಆದರೆ ಇವರು ರೈತರ ಹೊಟ್ಟೆ ಮೇಲೆ ಹೊಡೆದು ಮತ್ತೆ ನೌಕರರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಇದು ಯಾವತ್ತೂ ಕೂಡ ಖಾಸಗೀಕರಣ ಆಗಬಾರ್ದು. ಯಾಕಂದರೆ ಏನಿದೆ ಯಥಾಸ್ಥಿತಿ, ಈ ಸ್ಥಿತಿಯನ್ನೇ ಕಾಪಾಡಿಕೊಂಡು ಹೋಗಬೇಕು. ಯಾಕಂದರೆ ಅನೇಕ ಲಕ್ಷಾಂತರ ಜನ ನೌಕರರಿದ್ದಾರೆ, ಹೊಟ್ಟೆಪಾಡಿನ ಪ್ರಶ್ನೆ ಇದೆ. ಆಮೇಲೆ ರೈತರು ಬದುಕಟ್ಟಿಕೊಂಡಿದ್ದಾರೆ, ಅವರಿಗೆ ಹೊಟ್ಟೆಪಾಡಿನ ಪ್ರಶ್ನೆ ಇದೆ. ಹಂತ ಹಂತವಾಗಿ ಇವರು ಖಾಸಗೀಕರಣ ಎಲ್ಲ ಖಾಸಗೀಕರಣ ಮಾರ್ಕೊಂಡು ಈ ದೇಶವನ್ನು ದಿವಾಳಿ ಹಂಚಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಯಾರು ಅವಕಾಶ ಕೊಡಬಾರ್ದು. ನಮ್ಮೆಲ್ಲ ರೈತ ಬಂಧುಗಳು, ಸಾರ್ವಜನಿಕ ನಾಗರಿಕ ಬಂಧುಗಳು, ಮತ್ತೆಲ್ಲ ನೌಕರ ಪ್ರತಿನಿಧಿಗಳು, ಮತ್ತೆ ಈಗ ಟಿವಿ ಕಂಟ್ರಾಕ್ಟ್ಗಳಿದ್ದಾರೆ, ಅನೇಕ ಜನ ಪಾಪ ಬದು ಕಟ್ಕೊಂಡು ಇದನ್ನ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕು. ಯಾವ ಹಂತಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡೋಣ. ನಾನು ಕೂಡ ಬರ್ತೀನಿ, ನಮ್ಮ ಮನೆಯ ಶಾಸಕರನ್ನು ಕೂಡ ನಾವು ಮಾತಾಡ್ತೀವಿ. ಯಾಕಂದರೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ರೈತ ಪರ ನಿಲ್ತಾರೆ. ಅವರು ಯಾವತ್ತೂ ರೈತರ ವಿರೋಧಿ ಅಲ್ಲ. ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ದೀನ ದಲಿತರ ಪರವಾಗಿ, ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿ ಶಾಸಕರು ಯಾವತ್ತೂ ಅವರ ಮುಂಚೂಣಿಯಲ್ಲಿ ಇರ್ತಾರೆ. ಅದಕ್ಕೆ ನಾವು ಕೂಡ ಅವ್ರ ಜೊತೆ ಮಾತಾಡ್ತೀವಿ. ಸಂಘಟನೆಯವರು ಏನು ಕಡಿಮೆ ಸಮಯದಲ್ಲಿ ಆದರೆ ಭಾಳ ಚೆನ್ನಾಗಿ ಮಾಡಿದ್ದೀವಿ. ನಾಳೆ ಎಲ್ಲ ಮುಖಂಡರು ಒಂದು ಒಳ್ಳೆ ಸಂತೋಷ ಇದೆ. ನಾನು ಆ್ಯಕ್ಚುಲಿ ಬರೋ ದಿವಸ ನಮ್ಮ ತಮ್ಮನ ಮನೆ ಗ್ರಾಮದಲ್ಲಿದ್ದು ಅದು ಕೃಷ್ಣಪ್ಪ ಅಂತ ನನ್ನ ಬ್ರದರ್. ಆದರೂ ಕೂಡ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ ಬೇಜಾರು ಮಾಡಿದ್ರು ನನಗೆ. ಆದರೆ ನಾವು ಇರಬೇಕಿಂತ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತು ಇಂಥ ಏನಿದೆ ಖಾಸಗೀಕರಣ ಇದನ್ನು ಪ್ರಬಲವಾಗಿ ನಾವು ವಿರೋಧ ಮಾಡಬೇಕು. ಯಾವತ್ತೂ ನಾವು ಹಿಂದುಕೊಳ್ಳೋದಿಲ್ಲ. ಈಗೆಲ್ಲ ನಿಮ್ಮ ಜೊತೆ ನಾವು ಪ್ರತಿದಿನ ಯಾವಾಗ ಕರೀರಿ ನಾವು ಖಂಡಿತ ಈ ಖಾಸಗೀಕರಣ ವಿರುದ್ಧ ಹೋರಾಟಕ್ಕೆ ನಾವು ಮುಚ್ಚು. ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಆತ್ಮೀಯ ಬಂಧುಗಳೇ, ಈಗಾಗಲೇ ಕರ್ನಾಟಕದ ಒಂದಿಷ್ಟು ಪಟ್ಟಣಗಳನ್ನ ವಿದ್ಯುತ್ತನ್ನ ನಾವು ವಿತರಣೆಯನ್ನ ಮಾಡ್ತೇವೆ ಅಂತ ಹೇಳಿ ಖಾಸಗಿ ಕಂಪನಿ ಟಾಟಾ ಕಂಪನಿ ಈಗಾಗಲೇ ಅರ್ಜಿ ಹಾಕ್ಕೊಂಡಿದೆ ಅಂತಕ್ಕಂಥದ್ದನ್ನ ಕೇಳ್ಕೊಂಡಿದ್ದೇವೆ. ಖಾಸಗೀಕರಣ, ಜಾಗತೀಕರಣ ಈ ದೇಶದಲ್ಲಿ 1991ರಲ್ಲಿ ಜಾರಿ ಆದ ನಂತರದಲ್ಲಿ ಈ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ. ಆದರೆ ವಿದ್ಯುತ್ ವಿತರಣೆಯಲ್ಲಿ, ವಿದ್ಯುತ್ತನ್ನ ಉತ್ಪಾದನೆಯಲ್ಲಿ ಈಗಾಗಲೇ ಖಾಸಗಿ ವ್ಯಕ್ತಿಗಳು ಎಲ್ಲ ರಾಜ್ಯಗಳಲ್ಲೂ ಸಹಿತ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಿದ್ದಾರೆ. ಆದರೆ ವಿತರಣೆಗೆ ಬೇಡ ಅಂತಕ್ಕಂಥ ಒತ್ತಾಯ ಹಿಂದಿನಿಂದಲೂ ಸಹಿತ ಗಟ್ಟಿಯಾದ ಒತ್ತಾಯವನ್ನು ಮಾಡ್ಕೊಂಡು ಬಂದಿದ್ದ ಉದಾಹರಣೆ ಇದೆ. ಶ್ರೀಧರ್ ಅವರು ಇಲ್ಲೇ ಅಧ್ಯಕ್ಷರಿದ್ದಾರೆ, ಹಿಂದೆ ಅಧ್ಯಕ್ಷರಾಗಿದ್ದರು. 2017-18ರಲ್ಲಿ ಇಲ್ಲಿ ಖಾಸಗಿ ಒಂದು ಕಂಪನಿ ಸ್ಥಾಪನೆ ಮಾಡಿಕೊಂಡು ನಿವೃತ್ತ ನೌಕರರೇ, ಮೆಸ್ಕಾಂನ ನಿವೃತ್ತ ನೌಕರರು ಖಾಸಗಿ ಕಂಪನಿ ಮಾಡಿಕೊಂಡು ಆಫೀಸು ಓಪನ್ ಮಾಡಿಕೊಂಡು ಸಾಗರ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಖಾಸಗಿ ವಿತರಣೆಯನ್ನು ಮಾಡ್ತೀವಿ ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ರು. ಆಫೀಸು ಆಗಿತ್ತು. ನನ್ನ ಹತ್ರ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಹುದ್ದೆ ನಾನು. ಆ ಸಂದರ್ಭದಲ್ಲಿ ನನ್ನ ಹತ್ರ ಬಂದರು. ನಾವು ಅದನ್ನ ವಿರುದ್ಧವಾದಂಥ ತಾಲೂಕ್ ಪಂಚಾಯತಿಲಿ ಖಾಸಗೀಕರಣ ಯಾಕೆ ಆಗಬಾರ್ದು ಅಂತಕ್ಕಂಥದ್ದನ್ನ 1, 2, 3 ಹಾಕಿ
ಅದನ್ನ ನಿರ್ಣಯ ಮಾಡಿ ಅದರ ಸರ್ಕಾರಕ್ಕೆ ಕಳಿಸ್ಕೊಡುವಂತ ಕೆಲಸ ಮಾಡಿದ್ರು. ಜೊತೆಗೆ ಕುಮಾರಸ್ವಾಮಿ ಬೈ ಎಲೆಕ್ಷನ್ಗೆ ಬಂದಿದ್ರು. ನೆನಪಾಡ್ಕೋಬೇಕು, ಸಹಾಯ ಮಾಡೋದು. ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಒಂದೇ ವೇದಿಕೆಯಲ್ಲಿ ನಾವಿದ್ವಿ. ಮಾಡಿ ಅಲ್ಲಿ ಧಿಕ್ಕಾರಕ್ಕೆ ಹೋಗಿ ಖಾಸಗೀಕರಣಕ್ಕೆ ಬಂದಿದ್ದಾರೆ. ಅದು ನಮ್ಮ ಹೆಮ್ಮೆಯ ಸಂಗತಿ. ವಿದ್ಯುತ್ ಕ್ಷೇತ್ರದ ನೌಕರರು, ಕೇಂದ್ರ ಸರ್ಕಾರ ನಮ್ಮ ವಿದ್ಯುತ್ ನೌಕರರ ಮನವಿಯನ್ನ ಕೊಡಕ್ ಹೋದ್ರೆ ಯಾವ ರೀತಿ ನಡ್ಕೊಳ್ತು ಅಂತ ಹೇಳಿದ್ರೆ ಬ್ರಿಟಿಷರು ನಡ್ಕೊಳ್ಳಲ್ಲ, ಅಷ್ಟು ಕೆಟ್ಟದಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತು. ರೈತರ ಚಳವಳಿ ನಡೀತಾ ಇತ್ತು. ನಮ್ಮ ಶ್ರೀಧರೆಲ್ಲ ಹೋಗಿದ್ರು. ರಸ್ತೆಗೆ 2 ಕಿಲೋಮೀಟರ್ ಮಳೆ ಹೊಡೆದು ಅದರ ಮೇಲೆ ಯಾರೂ ನಡ್ಕೊಂಬಾರ್ದು ಅನ್ನೋ ಯೋಚನೆಯನ್ನ ಮಾಡಿ ಸರ್ವಾಧಿಕಾರಿ ಕೃತ್ಯ ನಡೆಸಿತು, ರಾಕ್ಷಸಿ ಕೃತ್ಯ ನಡೆಸಿತು. ಅವಾಗ 700 ಜನ ರೈತರು ಚಳಿಯಿಂದಲೂ ಸತ್ತೋದ್ರು. ನಿಮ್ಮ ಮೆಸ್ಕಾಂ ನೌಕರರು ದೆಹಲಿಯಲ್ಲಿ ಮನವಿಯನ್ನು ಸಹ ಸರ್ಕಾರಕ್ಕೆ ಕೊಡದೇ ಇರೋ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದ ಕಡೆಗೆ ಮುಖವನ್ನು ಮಾಡ್ಕೊಂಡ್ಬಂದ್ರು. ಇದು ಅತ್ಯಂತ ದೊಡ್ಡ ಅನ್ಯಾಯ ದೇಶದಲ್ಲಿ. ಪ್ರಜಾಪ್ರಭುತ್ವ ದೇಶ ಅಂದ್ರೆ ಪ್ರಜೆಗಳೇ ದೊಡ್ಡವರು. ಇವತ್ತು ನೌಕರರು, ಕಾರ್ಮಿಕರು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ ಶರಾವತಿ ವಿದ್ಯುತ್ ಯೋಜನೆಯಾದಾಗ ಯಾವ್ದಾದ್ರು ಪ್ರೈವೇಟ್ ಕಂಪ್ನಿ ಕೊಟ್ಟಿದ್ರ? ಎಷ್ಟು ಜನ ಅಲ್ಲಿ ಸಚ್ಚರುಗಳನ್ನ, 11 kV ಲೈನ್ಗಳನ್ನ, ದೊಡ್ಡ ದೊಡ್ಡ ಲೈನ್ಗಳನ್ನ ಮೇಲ್ಗಡೆ ಗುಡ್ಡದಲ್ಲಿ ಹಾಕೋತಿ, ಕೆಳಗಡೆ ಅಲ್ಲೇ ಕರೆಂಟ್ ಹೊಡೆದು ಅಲ್ಲೇ ಸುಟ್ಟು ಹೋಗಿರೋರು ಬಹಳ ಜನ ಇದ್ದಾರೆ. ನೌಕರರು ಅಲ್ಲೇ ತಮ್ಮ ಜೀವವನ್ನು ಕಳ್ಕೊಂಡ್ರು. ಇವತ್ತು ರಾಜ್ಯದಲ್ಲಿ ವಿದ್ಯುತ್ ಕ್ಷೇತ್ರವನ್ನ ಅತ್ಯಂತ ಚೆನ್ನಾಗಿ ಕಟ್ಟಿದ್ದಾರೆ. ದೇಶದಲ್ಲೇ 2-3ನೇ ಸ್ಥಾನದಲ್ಲಿ ನಮ್ಮ ಮೆಸ್ಕಾಂ, ಈ ವಿದ್ಯುತ್ ಕ್ಷೇತ್ರದ ಕಂಪನಿಗಳು ಇವತ್ತು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ದೆಹಲಿಯಲ್ಲಿ, ಬಾಂಬೆಯಲ್ಲಿ, ಒರಿಸ್ಸಾದಲ್ಲಿ ಖಾಸಗೀಕರಣ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ. ಟಾಟಾ ಕಂಪನಿಯವರು ಒರಿಸ್ಸಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಳೆ ಗಾಳಿ ಜೋರಾದಾಗಿ ಇಡೀ ವಿದ್ಯುತ್ ಅವ್ಯವಸ್ಥೆ ಆದಾಗ ಕರ್ನಾಟಕದ ಮೆಸ್ಕಾಂ ನೌಕರರು ಹೋಗಿ 2,000 ಜನ ಅಲ್ಲಿ ಸರಿ ಮಾಡಿ ಬಂದ್ರು. ಆ ಟಾಟಾ ಕಂಪನಿಗೆ ಅವರಿಗೆ ತೇಣಕ್ಕೆ ಹಾರ ಹಾಕ್ದಂಗೆ ಹಾಕ್ಬಂದ್ರು. ನಮ್ಮ ನೌಕರರೇ ಬೇಕಾಯ್ತು ಒರಿಸ್ಸಾದಲ್ಲಿ. ಕರ್ನಾಟಕದ ನೌಕರರು ಅಲ್ಲಿ ವಿದ್ಯುತ್ತನ್ನ ಸರಿ ಮಾಡಿಸಬೇಕಾದಕ್ಕೆ ವ್ಯವಸ್ಥೆಗೆ ಒರಿಸ್ಸಾಕ್ಕೆ ಹೋಗಿ ಕೆಲಸ ಮಾಡ್ಕೊ ಬಂದ್ರು. ನಮ್ಮ ಮುಖ್ಯಮಂತ್ರಿಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಮೆಸ್ಕಾಂ ನೌಕರರು ವಿದ್ಯುತ್ ಕ್ಷೇತ್ರದಲ್ಲಿ ಇತರೆ ಕಂಪನಿಗಳ ನೌಕರರು ಯಾವ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದನ್ನ ಇವತ್ತು ಅವರು ಮನಗಾಣಬೇಕು. ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಈಗ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ಅವರು ದೇಶಾದ್ಯಂತ ಈ ಖಾಸಗೀಕರಣನ ವಿರೋಧ ಮಾಡ್ತೀವಿ ಅಂತ ಪಾರ್ಲಿಮೆಂಟ್ ಹಾಗೆ ತಮ್ಮೆಲ್ಲರೂ ನಿಷ್ಕರಿಸ್ತಾ ಏನಿವತ್ತು ರಾಜ್ಯದಲ್ಲಿ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ನೋಡಿರ್ಬೋದು, ಹಿಂದೆ ಸರ್ಕಾರಗಳು ಖಾಸಗಿ ಒಡೆತನದಲ್ಲಿದ್ದಂಥ ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಮಾಡಿ ಇವತ್ತು ಜನಸಾಮಾನ್ಯರ ಮಗ ಇವತ್ತು ಬ್ಯಾಂಕಿಂಗ್ ಹೋಗುವಂಥ ವ್ಯವಸ್ಥೆ, ಹಣಕಾಸು ನಿರ್ವಹಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ದಯವಿಟ್ಟು ಇಂದಿನ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರಗಳಾಗಲಿ ದಯಮಾಡಿ ನಮ್ಮ ಮನೆಯ ದೀಪ ಬೆಳಗ್ತಾ ಇದೆ ಅಂದರೆ ವಿದ್ಯುತ್ ಶಕ್ತಿಯ ಕೊಡುವಂಥ ಎಲ್ಲ ಇಲಾಖೆಯ ಅವರ ಮನೆಯ ದೀಪ ಆಗಲಿಕ್ಕೆ ನಾವು ಯಾರು ಯಾವತ್ತೂ ಖಂಡಿತ ಬಿಡಲ್ಲ. ನಾವು ದಯಮಾಡಿ ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ನಾವು ಸಮರ ಸಿದ್ಧನ ಒಂದು ಹೋರಾಟದ ಸಂಕೇತವನ್ನು ಹೇಳ್ತಾ ತಾವು ಯಾವುದೇ ಕಾರಣಕ್ಕೂ ಹೆದರಬಾರದು. ಸನ್ಮಾನ್ಯ ಬಂಗಾರಪ್ಪನವರು ಅವತ್ತು ಕೊಟ್ಟಂತ 10 HP ಕರೆಂಟು ಫ್ರೀ ವಿದ್ಯುತ್ ಕೊಟ್ಟಿದ್ದಕ್ಕಾಗಿ ನಾವತ್ತು ಜನಸಾಮಾನ್ಯರ ಮಗ ಲೆನಿನ್ ಶರ್ಟ್ ಆಗ್ತಾ ಇರೋದು ಟೊಯೋಟಾ ಶೋರೂಮ್ ಹೋಗಿ ಗಾಡಿ ಬಿಡಿಸ್ತಾ ಇದೀವಿ ಅಂದರೆ ಇದು ವಿದ್ಯುತ್ ನೀಡಿದಂಥ ಬಂಗಾರಪ್ಪನವರು ಹಾಗೂ ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲರೂ ಇವತ್ತು ಜನಸಾಮಾನ್ಯರ ಮಗ IAS IPS ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಒಂದು ಕಡೆ ಓಟಗಳನ್ನ ನಾವು ಏನು ಒಳ್ಳೆಯ ಬೆಳೆಯನ್ನು ಬೆಳೆದಂಥ ಸಂದರ್ಭದಲ್ಲಿ ನಾವು ಉನ್ನತವನ್ನು ಹೊಂದಿದ್ದೀವಿ ಹೊರತು ಬೇರೆ ಯಾವುದೇ ರೀತಿಯಲ್ಲಿಲ್ಲ. ಇದನ್ನು ಸರ್ಕಾರಗಳು ಇಂದಿನ ಮಾಡ್ಕೊಂಡಿದೆ. ಸರ್ವ ಸರ್ಕಾರಗಳು ಹಾಗೂ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದಕ್ಕೆ ಅವಕಾಶವನ್ನು ನೀಡಬಾರದು, ಅವಕಾಶವನ್ನು ತಾವು ನೀಡಲಾರದೆಂದು ನಮಗೆ ಬಹಳ ಭರವಸೆ ಇದೆ. ದಯವಿಟ್ಟು ಈ ಒಂದು ಹೋರಾಟದಲ್ಲಿ ಸಾಂಕೇತಿಕವಾಗಿ ಇವತ್ತು ನಾವು ಮಾಡಿದ್ದೀವಿ. ಯಾಕಂದರೆ ನಮ್ಮ ವೇದಿಕೆಯನ್ನು ಸಹ ಸಾಗರ ತಾಲೂಕು ಅಧ್ಯಕ್ಷರಾದಂಥ ವಾಸೀಂ ಅವರು, ಮಂಡ್ಯದ ಸಂಸ್ಥಾಪಕರಾದಂಥ ಮಂಜಣ್ಣವರು ಹಾಗೂ ನಮ್ಮ ಸ್ನೇಹಿತರು ಭಾರತಮ್ಮನವರು ಇವರೆಲ್ಲರೂ ಆಗಮಿಸಿದ್ದಾರೆ. ಮೆಸ್ಕಾಂ ಮತ್ತು ಎಸ್ಕಾಂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಾವು ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಹೋಗುತ್ತಡ ನಾವು ನಿಮ್ಮ ಜೊತೆಗಿರ್ತೀವಿ. ಈ ರಾಜ್ಯದ 6 ಕೋಟಿ ಜನರು ನಿಮ್ಮ ಜೊತೆಗಿರ್ತೀವಿ. ನಿಮ್ಮ ಜೊತೆ ಸದಾ ಇರ್ತೀವಿ. ಈ ಹೋರಾಟಕ್ಕೆ ಆಯೋಜನೆ ಮಾಡಿದಂಥ ನಮಗೆಲ್ಲರಿಗೂ ಶುಭವಾಗಲಿ. ಹೋರಾಟ
ಸಾಂಕೇತಿಕ ಶ್ರಮ ಇದೆ, ರಕ್ತಪಾತ ಆಗಿದ್ರು ಇದನ್ನ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಪ್ರಾಣ ಕೊಟ್ಟೆವು ಖಾಸಗೀಕರಣ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ಜೈ ಕರ್ನಾಟಕ ಮಾತೆ. ರೈತ ವಿರೋಧಿ ಬಂಡವಾಳಶಾಹಿಗಳಿಗೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಬಂಡವಾಳಶಾಹಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಸರ್ಕಾರಕ್ಕೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಕಂಪನಿಗಳಿಗೆ, ವಿದ್ಯುತ್ತನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಭ್ರಷ್ಟ ಟಾಟಾ ಕಂಪನಿಗೆ ಬೇಡವೇ ಬೇಡ, ಬೇಡವೇ ಬೇಡ. ರೈತರ ಜೀವನದಲ್ಲಿ ಆಟ ಆಡುತ್ತಿರುವ ಭ್ರಷ್ಟ ಸರ್ಕಾರಕ್ಕೆ, ರೈತರ ಜೀವನದಲ್ಲಿ ಆಟ ಆಡುತ್ತಿರುವ ಟಾಟಾ ಕಂಪನಿಗೆ, ಸರ್ಕಾರದ ಖಾಸಗೀಕರಣ ನೀತಿಗೆ, ಸರ್ಕಾರದ ಖಾಸಗೀಕರಣ ನೀತಿಗೆ, ಬಂಡವಾಳಶಾಹಿ ನೀತಿಗೆ, ವಿದ್ಯುತ್ತನ್ನು ಖಾಸಗಿಯವರಿಗೆ ಕೊಡಲು ಹೊರಟ ಸರ್ಕಾರಕ್ಕೆ, ಬಂಡವಾಳಶಾಹಿ ನೀತಿಗೆ, ರೈತರ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ, ಗ್ರಾಹಕರ ಹೋರಾಟಕ್ಕೆ ವಿದ್ಯುತ್ ಖಾಸಗೀಕರಣ ವಿರೋಧಿ ಹೋರಾಟ ಸಮಿತಿಗೆ, ವಿದ್ಯುತ್ ವಿರೋಧ ಖಾಸಗೀಕರಣ ವಿದ್ಯುತ್ ಬಳಕೆದಾರರು ಸಮಸ್ತ ವಿದ್ಯುತ್ ಬಳಕೆದಾರರಿಗೂ ನಾನು ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮುಖ್ಯವಾಗಿ ಈ ಖಾಸಗೀಕರಣ 2003 ಎಲೆಕ್ಟ್ರಿಕ್ ಆ್ಯಕ್ಟ್ ಪ್ರಕಾರ 2003 ಅವತ್ತಿನ ದಿನಗಳಲ್ಲಿ ಈ ಖಾಸಗೀಕರಣವನ್ನು ರಾಜ್ಯ ಮಾಡಬೇಕಂತ ಹೊರಟಿತ್ತು. ಅವತ್ತು ನಾವು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ಬೋದು, ಅವರ ಮೆಸೇಜ್ ಮೇಲೆ ನಾವೆಲ್ಲ ಇದನ್ನು ತಡ್ಕೊಂತ ಬಂದ್ವಿ. ಅವತ್ತಿನ ತಡ್ಕೊಂತ ಬಂದ್ವಿ. 2023ಕ್ಕೆ ಒಂದು ಮೆಸೇಜ್ ಬಂತು, ಈ ಕರ್ನಾಟಕ ವಿದ್ಯುತ್ ಕ್ಷೇತ್ರವನ್ನು ಖಾಸಗಿ ಕೊಡ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಬಂತು. ನಾನು ಸುತ್ತನೂ ಶ್ರೀನಿವಾಸು ಹೇಳಿದರು, ನಾನು ಡೆಲ್ಲಿಗೆ ಸುತ್ತನೂ ನಮ್ಮ ಬೆಂಗಳೂರಿಂದ ಒಂದು 2000 ಜನ ನಾವು ನೌಕರರು ಹೋಗಿದ್ವಿ. ರೈತರ ಸಂಘದ ಹೆಚ್ಚು ಕಮ್ಮಿ ಸುಮಾರು ರಾಜ್ಯದಿಂದ 21 ರಾಜ್ಯದಿಂದನೂ ರೈತರ ಸಂಘದ ಮುಖಂಡರೆಲ್ಲ ಬಂದಿದ್ದರು. ಅದರಲ್ಲಿ ಹೋರಾಟದಲ್ಲಿ ಹೆಚ್ಚು ಕಮ್ಮಿ 2 ದಿನ ನಾವು ಕಾಲ ಹಾಕಿದ್ದೀವಿ ಡೆಲ್ಲಿ ಒಳಗೆ. ಆದರೆ ಪಾರ್ಲಿಮೆಂಟಿಗೆ ನಮಗೆ ಒಳಗಡೆ ಹೋಗೋಕ್ಕೆ ನಮಗೆ ಬಿಟ್ಟಿಲ್ಲ. ಅವತ್ತು 2 ಕಿಲೋಮೀಟ್ರ್ ಮೊಳೆ ಹೊಡೆದಿದ್ರು. ರೈತರಾಗಿರ್ಬೋದು, ನಮ್ಗೆ ಯಾರಿಗೂ ಬಿಟ್ಟಿಲ್ಲ. ಒಳಗೆ ಹೋದರೆ ಪೊಲೀಸ್ ಅಂತ ತಗೊಂಡು ಒಳ ಹಾಕ್ತಾಯಿದ್ರು ಅಂಥ ಪರಿಸ್ಥಿತಿ ಇದಾಗಿತ್ತು. ಲಾಠಿ ಚಾರ್ಜ್ ಎಲ್ಲ ಮಾಡಿದ್ರು. ಆದರೂ ಅದನ್ನು ಸಹಿಸ್ಕೊಂಡು ನಾವು 2 ದಿನ ಅಲ್ಲೇ ಇದ್ಬಿಟ್ಟು ಈ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಅಂತ ಬಿಟ್ಟು ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡಿ ಅದೇ ಥರ ಬಂದು ವಾಪಸ್ಸು ಬಂದಾದಮೇಲೆ ನಮ್ಮ ರಾಜ್ಯ ಗೌರ್ಮೆಂಟ್ ಹತ್ರ ಅಪೀಲ್ ಮಾಡ್ಕೊಂಡ್ವಿ. ಅಪೀಲ್ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ ಇತ್ತು. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ನಾವು ಈ ಖಾಸಗೀಕರಣವನ್ನು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲ್ಲ ಅಂತ ಆಶ್ವಾಸನೆ ಕೊಟ್ಟ ಮೇಲೆ ನಾವು ಅದನ್ನು ಪ್ರತಿಭಟನೆಯನ್ನು ಬಿಟ್ಟಿದ್ವಿ. ಈಗ ಮತ್ತೆ ಅದೇ ಥರ ಈಗ 2026 ಮೊನ್ನೆ KRC ಅವ್ರದ್ದು ಒಂದು ಇದನ್ನು ಹೊರಡಿಸಿದ್ದಾರೆ. ನಮಗೆ ಏನಾದರೂ ನಾವು ಖಾಸಗೀಕರಣಕ್ಕೆ ಅಪ್ರೂವ್ ಕೊಡ್ತಾ ಇದ್ದೀವಿ, ನಿಮ್ದೇನಾದರೂ ಅಬ್ಜೆಕ್ಷನ್ ಏನಾದಿದ್ದರೆ ನಾವು ಮಾಡಬಾರ್ದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹಾಗೆ ಇಲ್ಲಿ ಬರುವಂಥ ಸಮಸ್ತ ಎಲ್ಲ ಗ್ರಾಹಕರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಮತ್ತು ಕನ್ನಡ ಸೇನೆ ಕರ್ನಾಟಕ ಮತ್ತು ಇನ್ನಿತರ ರೈತ ಸಂಘನೂ ಸೇರಿಕೊಂಡಂತೆ ಹಲವಾರು ಸಂಘ ಸಂಸ್ಥೆಗಳು ಒಟ್ಟಾಗಿ ಇವತ್ತು ನಮ್ಮ ಮಲೆನಾಡಿನ ಹೃದಯ ಭಾಗ ಅನಿಸ್ಕೊಂಡಂಥ ಸಾಗರದಲ್ಲಿ ನಾವು ವಿದ್ಯುತ್ಗೆ ಉತ್ಪಾದನೆಗೆ ಅಂದರೆ ದೇಶ ಬೆಳಕಾಡಲಿಕ್ಕೆ ನಾವು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ದಲ್ಲದೆ ಇಲ್ಲಿ ತನಕನೂ ಕೂಡ ನಮಗೆ ಅದರ ಹಕ್ಕುಗಳು ಕೂಡ ಗೊತ್ತಿಲ್ಲ ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಕೂಡ ಮಾಡಿದ್ರಿ. ನಮಗೂ ಕೂಡ ವೈಯಕ್ತಿಕವಾಗಿ ಮನವಿ ಕೂಡ ಸಲ್ಲಿಸಿದ್ರಿ. ಅದರ ಮುಂದುವರೆದ ಭಾಗದಂತೆ ಇವತ್ತು ನೀವು ಈ ಹಿಂದೆನೂ ಕೂಡ ಮೊನ್ನೆ ಒಂದು ಚಿಕ್ಕದಾಗಿ ಹೋರಾಟ ಮಾಡಿದ್ರಿ. ಇವತ್ತು ಕೂಡ ಸುಮಾರು ಜನ ಕೂಡ ಇಲ್ಲಿ ನಡೆದಿದ್ದೀರಿ. ಹಲವಾರು ಸಂಘ ಸಂಸ್ಥೆಗಳು ಕೂಡ ಹೇಳಿದ್ದಾರೆ. ಏನು ಈಗ ರಾಜ್ಯದಲ್ಲಿ ಪ್ರಸ್ತುತವಾಗಿ ಜಾರಿ ಇರತಕ್ಕಂಥ ವ್ಯವಸ್ಥೆ ಒಂದು 5 ವಿದ್ಯುತ್ ವಿತರಣಾ ಸಂಸ್ಥೆಗಳಿಂದ ಏನು ಗುಣಮಟ್ಟದ ವಿದ್ಯುತ್ ಸರಬರಾಜು ಆಗ್ತಾ ಇದೆ, ಆ ಸರಬರಾಜನ್ನು ನಾವು ಈಗ ಖಾಸಗಿ ಕಂಪ್ನಿ ಕೊಟ್ಟರೆ, ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಒಡಿಶಾ ರಾಜ್ಯದಲ್ಲಿ ನೈಸರ್ಗಿಕ ವಿಕೋಪಗಳಾದಾಗ
ಅವರು ಜವಾಬ್ದಾರಿ ತಗೊಳ್ಳದೆ ಪಲಾಯನ ಮಾಡಿದಂಥ ಉದಾಹರಣೆಗಳಿದ್ದಾವೆ ಅಂತ ಅವನ್ನೆಲ್ಲನೂ ಕೂಡ ಗಮನದಲ್ಲಿ ಇರಿಸಿಕೊಂಡು ತಮ್ಮೆಲ್ಲರ ಆಶಯದಂತೆ ನಾನು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಈ KERC ಏನು ಟಾಟಾ ಪವರ್ ಲಿಮಿಟೆಡ್ದವ್ರು ಏನು ಇದನ್ನು ಕಳಿಸಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಸಾರ್ವಜನಿಕ ವಿರೋಧ ಇದೆ ಅನ್ನೋ ತಮ್ಮೆಲ್ಲ ಆಶಯನ ನಾನು ಕೂಡ ಪತ್ರ ಮುಖೇನ ಮನೆ ಜಿಲ್ಲಾಧಿಕಾರಿಗಳ ಸ್ನೇಹಿತರೆ, ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟು ಪೂರ್ವಭಾವಿ ಸಭೆ ಮಾಡಿ ಬಹಳಷ್ಟು ಸಂಘ ಸಂಸ್ಥೆಗಳ ಮುಖಂಡರು ಬಂದಿದ್ದಾರೆ. ದಯವಿಟ್ಟು ನನ್ನನ್ನು ದೂರ ಬೇಡ್ರಿ, ಎಲ್ಲರಿಗೂ ಮಾತಾಡಕ್ಕೆ ಕೊಡ್ಲಿಲ್ಲ. ನಿಮ್ಗೆ ಗೊತ್ತಿದೆ ತಾಳ್ಮೆ ಎಷ್ಟಿದೆ ಜನರಿಗೆ ಅಂತ.